Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education, Manipal Mahe presents Chanaksha Challenge Season 3, powered by Computer Galaxy Udupi, supported by Silas PU College Udupi ಮತ್ತು Naturia. ಚಾಣಕ್ಯ ಚಾಲೆಂಜ್ ಸೀಸನ್ 3 ಅದರ ರೌಂಡ್ 1ರಲ್ಲಿ ನಾವು ಎಲ್ಲರೂ ಕೂಡ ಒಳ್ಳೆ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಭಾಳ ಸ್ಪರ್ಧೆ ನೀಡಿದ್ರಿ, ಕಾಂಪಿಟೇಷನ್ ನೀಡಿದ್ರಿ, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿ ಇಲ್ಲಿದ್ದಿರಿ. ತಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಒಂದು ಬಾಲಕರ ತಂಡ ಇಂದ್ರಾಳ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಡುಪಿ ಮತ್ತು ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರ್ವ ಬಾಲಕಿಯರ ತಂಡ. ಹೇಗೆ ಅನಿಸ್ತದೆ? ಒಳ್ಳೇದು ಅನಿಸ್ತದೆ ಅಂದರೆ ಸೆಕೆಂಡ್ ರೌಂಡಿಗೆ ನೀವು ಬರ್ತೀರ ಅಂತೇಳಿ ನಿಮಗೆ ಶೋರ್ ಇತ್ತಾ? ಗೊತ್ತಿರಲಿಲ್ಲ. ನೋಡ್ತಾ ಇದ್ದೀರಾ ಬೇರೆ ಎಪಿಸೋಡ್ಗಳು ನಮಗಿಂತ ಜಾಸ್ತಿ ಸ್ಕೋರ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಿದ್ವಿ. ಆವಾಗ ಅದು ಡೌಟ್ ಬಂತ ನಾವು ಬರ್ತೇವೆ ಅಂತ ಹೇಳಿ? ಕೆಲವು ಸರ್ತಿ ಡೌಟ್ ಬರ್ತಿತ್ತು, ಅಂದ್ರೆ ಕೆಲವರು 250 ಅರೌಂಡ್ ಸ್ಕೋರ್ ಮಾಡಿದ್ದಾರೆ, ಹಾಗೆ ನಮ್ಮದು 180 ಸಮಥಿಂಗ್ ಇತ್ತು. ಏನಾದ್ರು ತಯಾರಿ ಇತ್ತಾ ಸೆಕೆಂಡ್ ರೌಂಡಿಗೆ ಬಂದ್ರೆ ಏನಾದ್ರು ಮಾಡುವ ಅಂತ ಹೇಳಿ? ಇಲ್ಲ, ಏನು ತಯಾರಿ ಮಾಡೋದು ಇಲ್ಲಿ ಬಂದ್ರೆ ಈಗ? ಹೌದು, ನಂಗೆ ನಿನ್ನೆ ರಾತ್ರಿ ಗೊತ್ತಾದದ್ದು ಇವತ್ತು ಕಾಂಪಿಟೇಷನ್ ಉಂಟು ಅಂತ, ಹಾಗೆ ನಿನ್ನೆಯಿಂದ ಚೂರ್ ಪ್ರಿಪರೇಷನ್ ಮಾಡಿದೆ. ನಾರ್ಮಲಿ ಯು ರೀಡ್ ದ ಬುಕ್ಸ್ ರೈಟ್, ಯು ಲಿಸನ್ ಟು ದ ನ್ಯೂಸ್ ಅಲ್ವಾ? ಸರಿ, ರೌಂಡ್ 1ರಲ್ಲಿ ನಮ್ಮ ಪರಿಚಯ ಆಗಿದೆ, ಆದರೂ ಕೂಡ ಪ್ರೇಕ್ಷಕರು ಹೊಸರು ಇರ್ಬೋದು, ಹಾಗಾಗಿ ನಿಮ್ಮ ಪರಿಚಯ. ನನ್ನ ಹೆಸರು ಸೂರಜ್, ನಾನು ಇಂದ್ರಾಳ್ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ 9th ಸ್ಟ್ಯಾಂಡರ್ಡ್ ಕಲಿಯುತ್ತಿದ್ದೇನೆ. ಎಲ್ಲಿ ಊರು? ಇಲ್ಲಿ ಮಣಿಪಾಲ್. ಸೊ ಏನಾಗಬೇಕೆಂಬ ಆಸೆ ಇದೆ? ಡಾಕ್ಟರೇ ಆಗಬೇಕು, ಮಣಿಪಾಲದಲ್ಲಿ ಆಗಬೇಕು. ಹೌದು. ಯಾವ ಸ್ಪೆಷಲೈಸೇಷನ್? ಡರ್ಮಟಾಲಜಿಸ್ಟ್. ವಾಟ್ ಡು ಯು ಮೀನ್ ಬೈ ದ್ಯಾಟ್? ಡಾಕ್ಟರ್ ಆಫ್ ದ ಸ್ಕಿನ್ಸ್. ವೈ ಸ್ಕಿನ್ ಈಸ್ ಇಂಟ್ರೆಸ್ಟೆಡ್ ಬೈ ಎ ಬಾಯ್ ಲೈಕ್ ಯು? ನಾರ್ಮಲಿ ಗರ್ಲ್ಸ್ ಆರ್ ವರಿಡ್ ಅಬೌಟ್ ದೇರ್ ಗ್ಲೋ ಸ್ಕಿನ್ ಆ್ಯಂಡ್ ಆಲ್. ಅಷ್ಟು ಇದು ಕಷ್ಟ ಇಲ್ಲ, ಅದು ಫೀಲ್ ಕಷ್ಟ ಅಂತಲ್ಲ, ಇಡೀ ಮೈಯಲ್ಲಿ ಇರೋದು ಚರ್ಮ ಮಾತ್ರ ಮಾರ. ಡೆಂಟಿಸ್ಟ್ ಆದರೆ 34 ಮಾತ್ರ, 32 ಮಾತ್ರ, ಅದು ಒಂದೊಂದು ಕಡಿಮೆ ಆಗಿದ್ದು ಬರ್ತದೆ. ಚರ್ಮ ಇಲ್ಲದೆ ಯಾವುದಾದೊಂದು ಪ್ರಾಣಿ ಇಲ್ಲ, ಮನುಷ್ಯ ಇಲ್ಲ ಅಲ್ವಾ? ವೆರಿ ಗುಡ್, ನೈಸ್ ಚಾಯ್ಸ್. ಎಸ್, ಯುವರ್ ಫ್ರೆಂಡ್? ನನ್ನ ಹೆಸರು ರಜತ್, ನಾನು ಇಂದ್ರಾಳ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಕಲಿಯುತ್ತಿದ್ದೇನೆ, 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. 10th ಸ್ಟ್ಯಾಂಡರ್ಡ್. ಓಕೆ, ಸರಿ. ವೆಲ್ಕಮ್ ಟು ದ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2, ಇಂದ್ರಾಳ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಡುಪಿ. ಎಸ್, ಡಾನ್ ಬಾಸ್ಕೋ. ನನ್ನ ಹೆಸರು ತನ್ವಿ, ನಾನು ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಬಂದಿದ್ದೇನೆ, ಮತ್ತು ನಾನು 9th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ಸೊ ತನ್ವಿಗೆ ಏನಾಗಬೇಕೆಂಬ ಆಸೆ? ಡಾಕ್ಟರ್. ಸೊ ಸ್ಕಿನ್ ಆಲ್ರೆಡಿ ಅವರು ಬ್ಲಾಕ್ ಮಾಡಿ ಆಗಿದೆ. ಸೊ ವಿಚ್ ಪಾರ್ಟ್? ಜನರಲ್ MBBS. ಎಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MBBS? ಮಾಸ್ಟರ್ ಆಫ್ ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಅದರಲ್ಲಿ ಶಬ್ದಗಳು ಆಚೀಚೆ. MBBS. ಓಕೆ, ಡೋಂಟ್ ವರಿ, ಯು ಆರ್ ಸ್ಟಿಲ್ ಇನ್ 9th ಸ್ಟ್ಯಾಂಡರ್ಡ್, ಯು ಹ್ಯಾವ್ ಟು ಗೋ 10th, ದೆನ್ ದ PU. ಓಕೆ ತನ್ವಿ, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ರೌಂಡ್. ಯುವರ್ ಫ್ರೆಂಡ್? ನನ್ನ ಹೆಸರು ಆಂಡ್ರಿ ಏಂಜಲ್ ಆಲ್ವಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ನಾನು ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಬಂದಿದ್ದೇನೆ. ಎಸ್, ಏನಾಗಬೇಕು? ಡಾಕ್ಟರ್. ಆಳ್ವಾರ್ ಅವರಿಗೆ ಡಾಕ್ಟರ್, ಎಲ್ಲ ಡಾಕ್ಟ್ರೇ. ಸೊ ಕಂಪೌಂಡರ್ ನಾನು ಆಗ್ತೇನೆ. ಎಸ್, ಡೋಂಟ್ ವರಿ, ವೆಲ್ಕಮ್ ಬ್ಯಾಕ್ ಫಾರ್ ದ ಸೆಕೆಂಡ್ ರೌಂಡ್ ಇನ್ ಚಾಣಕ್ಯ ಚಾಲೆಂಜ್ 3. ಶಿರ್ವದಿಂದ ಮತ್ತು ಉಡುಪಿಯಿಂದ, ಉಡುಪಿ ಜಿಲ್ಲೆಯ 2 ಪ್ರತಿಷ್ಠಿತ ಸಂಸ್ಥೆಗಳು ನಮ್ಮ ಈ ಚಾಣಕ್ಯ ಚಾಲೆಂಜ್ ರೌಂಡ್ 2ನಲ್ಲಿದೆ. ಸೀಸನ್ 3ಯಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಸ್ವಲ್ಪ ಮೈನಸ್ ಇದೆ, ಸ್ವಲ್ಪ ಬೋನಸ್ ಇದೆ. ಸೊ ಒಮ್ಮೆಲೆ ಡಬಲ್ ಬೋನಸ್ ಸಿಗುವಂಥ ಚಾನ್ಸಸ್ಗಳೇನು ಇವೆ. ಸೊ ನಾವು ಈಗ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡುವ. ಸೊ ಮೊದಲ ರೌಂಡ್ ಇದೆ ಜನರಲ್ ನಾಲೆಜ್ ರೌಂಡ್. ಸೇಮ್ 50 ಫಾರ್ ದ ರೈಟ್ ಆನ್ಸರ್, 20 ಫಾರ್ ದ ಪಾಸ್ ಆನ್ಸರ್. ಸೊ 30 seconds ಇಸ್ ಅ ಮ್ಯಾಕ್ಸಿಮಮ್ ಡ್ಯೂರೇಷನ್ ಟು ಆನ್ಸರ್ ದ ಕ್ವಶನ್ಸ್. ಸೊ ಮೈಕನ್ನು ಹತ್ತಿರ ಇಟ್ಕೊಂಡು ಉತ್ತರವನ್ನು ಹೇಳಿದರೆ ನನಗೂ ಕೇಳುತ್ತೆ, ವೀಕ್ಷಕರಿಗೂ ಕೂಡ ಕೇಳುತ್ತೆ. ಸೊ ಶುರು ಮಾಡ್ತಿದ್ದೇನೆ. ಮೊದಲ ಪ್ರಶ್ನೆ ಇಂದ್ರಾಳಿ ನಿಮ್ಮಿಂದ. ರೆಡಿ? ಹೂ ಇಸ್ ಗೋಯಿಂಗ್ ಟು ಆನ್ಸರ್? ನಾನು ಅಂದರೆ ರಜತ್. ಓಕೆ, ನೀವಿಬ್ಬರು ಪ್ರಾಂಪ್ಟ್ ಮಾಡ್ಬೋದು. ಸೊ ಗೊತ್ತಿಲ್ಲದ್ರೆ ಪಾಸ್ ಹೇಳಿ, ನೋ ಮೈನಸ್. ತಪ್ಪು ಉತ್ತರ ಹೇಳಿದ್ರು ಕೂಡ
no minus. Okay, ready? So general knowledge question for the Indrali English Medium School. Here comes Chanakya Challenge Season 3 Round 2. First question for 50 marks. ರಾಜಕೀಯ ಶಾಸ್ತ್ರದ ಪಿತಾಮಹ ಯಾರು? Who is the father of political science? ಪ್ರಶ್ನೆ ಅವರಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಬರ್ಬೋದು ಅದು. ಅವರು ಪೂಜೆಗೆ ಕೂತ್ಕೊಂಡ್ರಾಗ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ, ಡಿಸ್ಕಷನ್ ಇಲ್ಲ, ಆನ್ಸರ್ ಗೊತ್ತಿದೆ ಅಂತ. ಹೂ ಈಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್? ರಾಜಕೀಯ ಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಅಷ್ಟು ಹೊತ್ತು ಯಾಕೆ ತಗೊಂಡ್ರಿ? ಕನ್ಫ್ಯೂಷನ್ ಇತ್ತಾ? ಇಂಡಿಯಾದ ಅಥವಾ ವರ್ಲ್ಡ್ ಇದ್ದ ಅಂತ ಕನ್ಫ್ಯೂಷನ್. ಇಂಡಿಯಾದಲ್ಲಿ ಅಂತಲ್ಲ, ಇಡೀ ವರ್ಲ್ಡ್. ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ಅದು ಜಪಾನ್ಗೂ ಅದೇ, ಅಮೇರಿಕಕ್ಕೂ ಅದೇ, ನಮಗೂ ಕೂಡ ಅದೇ. ಓಕೆ, ಇಂಡಿಯಾದು ಯಾರು? ಚಾಣಕ್ಯ. ಅವ ಅರ್ಥಶಾಸ್ತ್ರ ಬರೆದದ್ದು. ಎಸ್, ಬುಕ್ ಆನ್ ಪೊಲಿಟಿಕಲ್ ಸೈನ್ಸ್. ಎಸ್, ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸ್ಟ್ರಾ ನಾಲೆಡ್ಜ್. ಯಾ, direct question for Don Bosco. Ready? Who is going to answer? Tanvi. Shuttlecock ನಲ್ಲಿರುವ ಒಟ್ಟು ರೆಕ್ಕೆಗಳು ಎಷ್ಟು? How many feathers do you find in shuttlecock? ಆಡ್ತೀರಾ ಶಾಲೆಯಲ್ಲಿ? ಹೌದು, ಅವಕಾಶ ಉಂಟಾ? ಎಸ್ ಸರ್. ಕಾಕ್ ನೋಡಲಿಲ್ಲ ನಾವು, ಓಪನೆಂಟ್ ಮಾಡೋದು ನೋಡಿದ್ದೇವೆ, ನೆಟ್ ನೋಡಿದ್ದೇವೆ, ರ್ಯಾಕೆಟ್ ನೋಡಿದ್ದೇವೆ. 8 ಅಂತ ನೀವು ಹೇಳ್ತೀರಿ. ಎಷ್ಟು ಸಮಯದಿಂದ ಆಡ್ತೀರಿ? ಆ ಶಟಲ್ ಕಾಕ್ನಲ್ಲಿ 2 ವಿಧ ಇದೆ, ಒಂದು ಪ್ಲಾಸ್ಟಿಕ್ನದು ಸಿಗುತ್ತೆ, ಮತ್ತೊಂದು ಫೆದರ್ನದು ಸಿಗುತ್ತೆ. ಓಕೆ, ನೀವು ಆಡೋದು ಯಾವುದರಲ್ಲಿ? ಪ್ಲಾಸ್ಟಿಕ್. ಹಾಗಾಗಿ ಫೆದರ್ ಲೆಕ್ಕ ಮಾಡಲಿಲ್ಲ ಅಂತ ನೀವು ಹೇಳ್ಬೋದು. ತಪ್ಪು ಉತ್ತರ. ಎಸ್, ಉಡುಪಿ, ನೀವು ಆನ್ಸರ್ ಮಾಡ್ಬೋದು. 16. ರೈಟ್ ಆನ್ಸರ್, 20 ಪಾಯಿಂಟ್ಸ್. 8 + 8. 8ನಲ್ಲಿ ಒಂದು ಸೈಡಿಗೆ ಆಯಿತು, ಇನ್ನೊಂದು ಸೈಡ್ ಇದೆ ಅಲ್ವಾ? ಸೊ 16 ಫೆದರ್ಸ್ ಆರ್ ದೇರ್. ಈ ರೆಕ್ಕೆಗಳು ಗೂಸ್ ಅಂತೇಳಿ ಒಂದು ಹಕ್ಕಿ ಇದೆ, ನಮ್ಮ ಕಡೆಯಲ್ಲಿ ಡಕ್ ಅಥವಾ ಬಾತುಕೋಳಿ ಅದರ ರೆಕ್ಕೆಯಿಂದ ಮಾಡಿರ್ತಾರೆ. ಸೊ ಈಗ ಚೈನೀಸ್ನವರು ಆರ್ಟಿಫಿಷಿಯಲ್ ಫೆದರ್ಸನ್ನು ಮಾಡಿ ಕೊಡ್ತಾರೆ ಅಂತೇಳಿ ಒಂದು ಇದೇ ಇದೆ. ಅದು ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಆದರೆ ಇಂಟರ್ನ್ಯಾಷನಲ್ ಶಟಲ್ ಬ್ಯಾಡ್ಮಿಂಟನ್ಗೆ ಫೆದರ್ ಅಥವಾ ರೆಕ್ಕೆಯ ಶಟಲ್ ಕಾಕ್ಗಳನ್ನೇ ಕೊಡಬೇಕು. 16 ರೆಕ್ಕೆಗಳು ಇರ್ತವೆ. 20 ಪಾಯಿಂಟ್ಸ್ ಇಂದ್ರಾಳಿ ನಿಮಗೆ. ಡೈರೆಕ್ಟ್ ಕ್ವಶ್ಚನ್ ಇಂದ್ರಾಳಿ ನಿಮಗೇನೆ. 70 ಅಂಕಗಳಿದ್ದೀರಿ ನೀವು. ಎಸ್, ಈಗ 120 ಮಾಡ್ಬೋದು ಅದನ್ನು. ಮಹಾಭಾರತದಲ್ಲಿ ಕಿರೀಟಿ ಅಂದರೆ ಯಾರು? ಕಿರೀಟಿ ಎಂಬ ಹೆಸರು ಯಾರಿಗಿದೆ? ಡಿಸ್ಕಷನ್ ಮಾಡುವಾಗ ಮೆಲ್ಲ ಮಾಡಿ, ನಡುವೆ ಗೋಡೆ ಇಲ್ಲ, ಗೋಡೆಗೂ ಕಿವಿ ಉಂಟು, ಹುಡುಗಿಯರ ಕಿವಿ ಶಾರ್ಪ್ ಉಂಟು. ಇದು ಮಹಾಭಾರತ ಯುದ್ಧ ಆಗ್ತಾ ಉಂಟು ಅಂತಲ್ಲಿ ಇಲ್ಲಲ್ಲ, ಯುದ್ಧ ಏನಿಲ್ಲಲ್ಲ, ಉತ್ತರಗೋಸ್ಕರ ಪೈಪೋಟಿ. ಸಮಯ ಮೀರುತ್ತಾ ಇದೆ. ಅರ್ಜುನ, ನೀವು ಪ್ರಶ್ನೆಯನ್ನು ಕೇಳ್ತಿದ್ದೀರಿ ನನಗೆ. ಉತ್ತರವೇ ಅರ್ಜುನವಾ? ಸರಿಯಾಗಿದೆ ಉತ್ತರ. 50 ಅಂಕಗಳು. ಅದು ಎಷ್ಟು ಹೊತ್ತಿಯಾಗಿ ತಗೊಂಡ್ರಿ? ಅವರ ಒಪಿನಿಯನ್ ಬೇರೆ ಇತ್ತು. ಏನಿತ್ತು? ಏಕಲವ್ಯ ಅಂತ ಇತ್ತು, ನಿಮ್ದು ಅರ್ಜುನ ಅಂತ ಇತ್ತು. ಸೊ ಕೊನೆಗೆ ನೀವು ಹೇಗೆ ಇಬ್ಬರು ಕೂಡ ಒಂದೇ ಆನ್ಸರ್ಗೆ ಒಪ್ಕೊಂಡ್ರಿ? ಹೇಳಿದ ನಿನ್ನದ ಆನ್ಸರ್ ಹೇಳು ಅಂತ. ನಿಮ್ದು ಆನ್ಸರ್ ಹೇಳು ಅಂತ ಹೇಳಿ. ಸೊ ಅರ್ಜುನನಿಗೆ ಬೇರೆ ಹೆಸರುಗಳಿವೆ. ಪಾರ್ಥ, ಕಿರೀಟಿ, ಧನಂಜಯ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳಿರುತ್ತವೆ. ಇದು ಸ್ವರ್ಗಲೋಕಕ್ಕೆ ಹೋಗಿ ಅವನ ಅಸ್ತ್ರವನ್ನು ತರುವಂಥ ಸಂದರ್ಭದಲ್ಲಿ ಇಂದ್ರ ಆತನಿಗೆ ಕಿರೀಟವನ್ನು ಇಡ್ತಾನೆ. ಸ್ವರ್ಗಲೋಕದಲ್ಲಿ ಕಿರೀಟವನ್ನು ಇರಿಸಿದ್ದಕ್ಕೋಸ್ಕರ ಅವನಿಗೆ ಕಿರೀಟಿ ಅಂತ ಹೆಸರಿದೆ. 50 ಅಂಕಗಳು ನಿಮಗೆ. ಮಹಾಭಾರತದ ಒಳ್ಳೆಯ ನಾಲೆಜ್ ನಿಮ್ಗೆ ಇಬ್ಬರಿಗೂ ಕೂಡ ಇದೆ. ಏಕಲವ್ಯನು ಕೂಡ ಬರುವುದು ಮಹಾಭಾರತದಲ್ಲಿ ಅಲ್ವಾ? ಸರಿ, ತೊಂದರೆ ಇಲ್ಲ. ಈ ರೌಂಡಿನ ಕೊನೆಯ ಪ್ರಶ್ನೆ. ಅಕೌಂಟನ್ನು ಓಪನ್ ಮಾಡಲಿಲ್ಲ ಡಾನ್ ಬಾಸ್ಕೋ, ಡೋ ವರೀಸ್, ಮುಂದಕ್ಕೆ ಹಲವಾರು ಪ್ರಶ್ನೆಗಳು ಬರ್ತವೆ. ಈಗ ನಿಮಗೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಪ್ರಶ್ನೆ ಬರುತ್ತೆ. ಕನ್ನಡದ ಮೊದಲ ಶಾಸನ ಯಾವುದು? ವಿಚ್ ಇಸ್ ದ ಫಸ್ಟ್ ಎವರ್ ಇನ್ಸ್ಕ್ರಿಪ್ಷನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಕನ್ನಡ? ಕನ್ನಡ ಭಾಷೆಯಲ್ಲಿರುವಂತಹ ಮೊದಲ ಶಾಸನ ಅಥವಾ ಇನ್ಸ್ಕ್ರಿಪ್ಷನ್. ವಿಚ್ ಇಸ್ ದ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ ಲ್ಯಾಂಗ್ವೇಜ್? ಫಸ್ಟ್ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ ಲ್ಯಾಂಗ್ವೇಜ್.
CBSEಗೂ ಗೊತ್ತಿರುತ್ತದೆ, ICSE ಗೊತ್ತಿರುತ್ತೆ, ಸ್ಟೇಟ್ ಸಿಲೆಬಸ್ ಅವ್ರಿಗೆ ಗೊತ್ತಿರುತ್ತೆ, ಕನ್ನಡದಲ್ಲಿ ಹುಟ್ಟಿದವರಿಗೆ ಎಲ್ಲರೂ ಕೂಡ ಗೊತ್ತಿರಬೇಕಿದು. ದೇವನಾಗರಿ is a script. We write Konkani in Devanagari. We write Hindi in Devanagari. We write Sanskrit in Devanagari. Devanagari is a script. I ask inscription. Anything is written on the object, especially the rock. Wrong answer, no problem. Yes, Indrali English medium. ಕಪ್ಪೆ ಅರಭಟ್ಟ ಶಾಸನ, ಅದೊಂದು ಶಾಸನ ಅಲ್ವಾ? ಆ ಶಾಸನದಲ್ಲಿ ಕನ್ನಡ ನಾಡಿನವರು ಹೇಗಿದ್ದಾರೆ, ಮಾಧುರ್ಯಂಗೆ ಮಾಧುರ್ಯಂ ಅದು ಇದೆ. ಆದರೆ ನಾನು ಕೇಳೋದು ಮೊಟ್ಟ ಮೊದಲ ಕನ್ನಡ ಇನ್ಸ್ಕ್ರಿಪ್ಷನ್ ಶಾಸನ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಹಲ್ಮಿಡಿ ಇದರ ಬಗ್ಗೆ ಕೇಳಿದ್ದೀರಾ? ಹಲ್ಮಿಡಿ ಕೇಳಿದಿರಿ, ಬರಲಿಲ್ಲ, ತೊಂದರೆ ಇಲ್ಲ, ಯಾರಿಗೂ ಕೂಡ ಅಂಕಗಳಿಲ್ಲ. ಸೊ ಜನರಲ್ ನಾಲೆಡ್ಜ್ ರೌಂಡ್ ಇಲ್ಲಿ ಮುಗಿದಿದೆ. ನೀವಿದ್ದೀರಿ 120ರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಲಿಲ್ಲ. ನೋ ವರೀಸ್, ಲೇಡೀಸ್ ಫಸ್ಟ್ ಯಾವಾಗಲೂ. ಈಗ ಎಲ್ಲಿದ್ದರೂ ಕೂಡ ಏನಿದ್ರೂ ಕೂಡ ಹುಡುಗಿಯರದ್ದೇ ಕಾರಬಾರು. ಏನು ಹೇಳ್ತೀರಿ ರಜತ್ರೆ? ಹೌದಲ್ವಾ? ಹೇಗೆ ಹೌದಂತ ಹೇಳ್ತೀರಿ ನೀವು? ಈಗ ಎಲ್ಲ ಫೀಲ್ಡಲ್ಲಿ ಎಂಟರ್ ಮಾಡಿದ್ದಾರೆ. ಎಲ್ಲ ಫೀಲ್ಡ್ ಅಂದರೆ ಪೈಲಟ್ ಆಗ್ಬೋದು, ಎಜುಕೇಶನ್ ಫೀಲ್ಡ್, ಮತ್ತೆ ಡ್ರೈವಿಂಗ್, ಬೈಕ್ ಬಿಡ್ತಾರೆ ಈಗ. ರೈಲ್ ಬಿಟ್ಟದ್ದು ನೋಡಲಿಲ್ಲ ನೀವು? ಸುಮಾರು ಬಿಡ್ತಾರೆ. ರೈಲ್ ಬಿಡುವವರು ಏನು ಹೇಳ್ತಾರೆ ರಜತ್? ಲೋಕೋ ಪೈಲಟ್ ಅಥವಾ ಮೋಟರ್ ಮ್ಯಾನ್ ಅಂತ ಹೇಳ್ತಾರೆ. ಅವರ ಹಿಂದೆ ಮೋಟರ್ ಇರುತ್ತೆ ರೈಲ್ನದ್ದು. ಸೊ ಪೈಲಟ್, ಕ್ಯಾಪ್ಟನ್, ಮೋಟರ್ ಮ್ಯಾನ್. ಓಕೆ, ನೋ ವರೀಸ್. ಈಗ ಬರುತ್ತೆ ಫಟಾಫಟ್. ನಿಮ್ಮ ಇಬ್ಬರಲ್ಲಿ ಯಾರು ಉತ್ತರ ಕೊಡ್ತಾರೆ ಅಂತೇಳಿ ಮೊದಲು ಡಿಸೈಡ್ ಮಾಡಿ. 5 ಪ್ರಶ್ನೆಗಳು ಇರ್ತವೆ. ಒಂದೊಂದು ಪ್ರಶ್ನೆಗಳಿಗೆ 20 ಅಂಕಗಳು, ಅಂದರೆ 100 ಅಂಕಗಳನ್ನು ನೀವು ಪಡೆಯುವಂಥ ಸಾಧ್ಯತೆ ಇದೆ. ತಪ್ಪು ಉತ್ತರ ಹೇಳಿದರೆ -10, ಪಾಸ್ ಹೇಳಿದರೆ ಮೈನಸ್ ಇಲ್ಲ. ನಿಮ್ಗೆ ಉತ್ತರ ಗೊತ್ತಿಲ್ಲದಿದ್ದರೆ ನೀವು ಪಾಸ್ ಹೇಳ್ಬೋದು. ಆದರೆ ಒಂದು ನೆನಪಿಟ್ಕೊಳ್ಳಿ, 1 ನಿಮಿಷದ ಅವಕಾಶ ಇದೆ, 60 ಸೆಕೆಂಡ್ಸ್. 60 ಸೆಕೆಂಡ್ಸ್ನಲ್ಲಿ 5 ಪ್ರಶ್ನೆಗಳನ್ನು ನಾನು ಮುಗಿಸಬೇಕು ಅಂತ ಹೇಳಿದರೆ, ನಾನು ಪ್ರಶ್ನೆ ಕೇಳಿದ ಕೂಡಲೇ ಇದರ ನೀವು ಪಾಸ್ ಹೇಳಬೇಕು ಅಥವಾ ಉತ್ತರ ಹೇಳಬೇಕು. ನೀವು ಉತ್ತರ ಅಥವಾ ಪಾಸ್ ಹೇಳದಿದ್ದರೆ ಅದೇ ಪ್ರಶ್ನೆಯನ್ನು ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ನಿಮಗೆ ಇನ್ನೊಂದು ಪ್ರಶ್ನೆ ಬರಬೇಕಾದ್ರೆ ಯು ಟು ಆನ್ಸರ್ ಇಟ್, ರೈಟ್ ಆರ್ ರಾಂಗ್ ಆನ್ಸರ್, ಎನಿಥಿಂಗ್. ಅದರ್ವೈಸ್ ಯು ಟು ಸೇ ಪಾಸ್. ನೀವು ಪಾಸ್ ಹೇಳಿದರೆ ಮೈನಸ್ ಇಲ್ಲ, ಆನ್ಸರ್ ಹೇಳಿ ಅದು ರಾಂಗ್ ಆದರೆ -10, ಸಿಕ್ಕಿದರೆ 20, ಮೈನಸ್ ಆದರೆ 10. ಸೊ ನೋ ವರೀಸ್. ಆಗ ನಾವು ಇಂದ್ರಾಳಿಯಿಂದ ಆರಂಭ ಮಾಡಿದ್ದೆವು. ಡಾನ್ ಬಾಸ್ಕೋ ರೆಡಿ? ಹೂ ಇಸ್ ಗೋಯಿಂಗ್ ಟು ಆನ್ಸರ್? ಆಳ್ವಾ, ಮಿಸ್ ಆಳ್ವಾ, ರೆಡಿ? ಎಸ್, ಆಲ್ ದಿ ಬೆಸ್ಟ್ ಟು ಓಪನ್ ದ ಅಕೌಂಟ್. ಥ್ಯಾಂಕ್ ಯು. 100ಗೆ ಬರ್ಬೋದು ಸೀದಾ. ರಾಮನ ಪರವಾಗಿದ್ದ ರಾವಣನ ತಮ್ಮನ ಹೆಸರೇನು? ರಾಮನ ಪರವಾಗಿದ್ದ ರಾವಣನ ಸಹೋದರನ ಹೆಸರೇನು? ಹೂ ವಾಸ್ ದ ಪರ್ಸನ್ ಆನ್ ದ ಸೈಡ್ ಆಫ್ ರಾಮ, ದ ಬ್ರದರ್ ಆಫ್ ರಾವಣ? ಬ್ರದರ್ ಆಫ್ ರಾವಣ. ಪಾಸ್. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕವಿ ಯಾರು? ಹೂ ಹ್ಯಾಸ್ ರಿಟನ್ ದ ಕಲೆಕ್ಷನ್ ಆಫ್ ಪೋಮ್ಸ್ ಆಫ್ ಮೈಸೂರು ಮಲ್ಲಿಗೆ? ಪಾಸ್. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಹೂ ವಾಸ್ ದ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದಲ್ಲಿ ದೇರ್ ಆರ್ ಸೆವರಲ್ ಸ್ಟೇಟ್ಸ್. ಈಗ 2 ಮುಖ್ಯಮಂತ್ರಿಗಳಿದ್ದಾರೆ. ಒನ್ ಈಸ್ ಇನ್ ವೆಸ್ಟ್ ಬೆಂಗಾಲ್, ಮಮತಾ ಬ್ಯಾನರ್ಜಿ. ಒನ್ ಈಸ್ ಇನ್ ಡೆಲ್ಲಿ, ಅತಿಶಿ ಮರ್ಲಾ. ಈಗ ಆ ಕಾಲದಲ್ಲಿ ಅಥವಾ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಪಾಸ್. ಎಕ್ಸ್ಪಾಂಡ್, MSIL. ಪಾಸ್. ನಮ್ಮ ರಾಜ್ಯದ ಗೃಹ ಮಂತ್ರಿಯರು? ಹೂ ಇಸ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ? ಜಿ ಪರಮೇಶ್ವರ್. ರೈಟ್ ಆನ್ಸರ್. 20 ಪಾಯಿಂಟ್ಸ್. ಯು ಓಪನ್ ದ ಅಕೌಂಟ್. ವೆಲ್ ಡನ್. ರಜತ್ರೆ, ಪ್ರಶ್ನೆಗಳಿಗೆ ಉತ್ತರ ಯಾವುದಾದ್ರು ಗೊತ್ತಿತ್ತಾ? ಹೌದು. ಸರಿ,
ರಾಮನ ಪರವಾಗಿದ್ದ ರಾವಣನ ಸಹೋದರನ ಹೆಸರೇನು? ವಿಭೀಷಣ. ವಿಭೀಷಣ. ತಾನ್ವಿ, ರಾಮಾಯಣದ ರಾಮನನ್ನು ಬಿಟ್ಟು ಬೇರೆ ಯಾರು ಗೊತ್ತಿಲ್ವಾ? ನೆನಪು ಬರೋದಿಲ್ಲ. ಅದೇ ಕ್ವಿಜ್ ಅಲ್ವಾ? ಆನ್ಸರ್ ಬರೋದು ಯಾವಾಗ ನಮಗೆ? ಆನ್ಸರ್ ಪೇಪರನ್ನು ಇನ್ವಿಜಿಲೇಟರ್ಗೆ, ರೂಮ್ ಇನ್ವಿಜಿಲೇಟರ್ಗೆ ಕೊಟ್ಟು ಹೊರಗೆ ಬಂದಾಗ ಮೇಲೆ ಐ ನೀವ್ ಇಟ್ಟಿಯಾ, ಈಗ ಆಗುತ್ತೆ ನೋಡಿ. ನೆಕ್ಸ್ಟ್, ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕವಿ ಯಾರು? ಮೋಸ್ಟ್ಲಿ ದ.ರಾ ಬೇಂದ್ರೆ. ನೋ, KS ನರಸಿಂಹಸ್ವಾಮಿ, KSನ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ, 1963ರಿಂದ 69ರವರೆಗೆ ಉತ್ತರ ಪ್ರದೇಶದಲ್ಲಿ ಮೊದಲು ಮಹಿಳಾ ಮುಖ್ಯಮಂತ್ರಿ ಆದದ್ದು. MSIL ಗೊತ್ತಿಲ್ಲ. ಈ ಮೈಸೂರು ಸೋಪ್ಸ್ ಎಲ್ಲ ಇದೆ, ಸ್ಯಾಂಡಲ್ ಸೋಪ್ಸ್ ಎಲ್ಲ ಮೊದಲೆಲ್ಲ ನಾವು ಈಗ ನಿಮಗೆ ನೋಟ್ಸ್ ಪುಸ್ತಕದ ನಿಮ್ಮ ಶಾಲೆವೇ ಪ್ರೊವೈಡ್ ಮಾಡುತ್ತೆ ಅಂತೇಳಿ ನಾವೆಲ್ಲ ಹೋಗುವಾಗ MSILನವರ ಲೇಖಕ ಅಂತೇಳಿ ಪುಸ್ತಕ ಇತ್ತು. MSILನವರು ಅಬಕಾರಿಗೆಯಲ್ಲಿ ಕೂಡ ಕೆಲವು ಬ್ರ್ಯಾಂಡಿನ ವಿಸ್ಕಿಗಳನ್ನೆಲ್ಲ ಕೊಡ್ತಾರೆ. MSIL ಆಗುತ್ತೆ, ಅವರ ಡಿಪೋ ಎಲ್ಲ ಇದೆ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. MSILಗೆ ಇನ್ನೊಂದು ಕೂಡ ವರ್ಷನ್ ಇದೆ, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್. ಓಕೆ, ನೀವು ಯಾರು ಕೂಡ ಹೇಳಲಿಲ್ಲ ಅದು, ಅಂದರೆ ನೀವು ಹೇಳಲಿಲ್ಲ. ಆ್ಯಕ್ಚುಲಿ ಮೈ ಕ್ವಶನ್ ವಾಸ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ನಮ್ಮ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್, ನೀವು ಹೇಳಿದಿರಿ 20 ಅಂಕಗಳು. ಸರಿ, ಇಂದ್ರಾಳಿ, ಹೂ ಇಸ್ ಗೋಯಿಂಗ್ ಟು ಆನ್ಸರ್? ನಾನು ಹೇಳ್ತೇನೆ. ಎಸ್, ನಾನೇ ಅಂದರೆ ರಜತ್. ಗಡಿನ ಅದನ್ನು ನಾನು ಕೇಳೋದು, ನೀವು ರಜತ್ ಅಂತ ಹೇಳೋದು. ಅವರ ಹೆಸರೇನು ಪಕ್ಕ? ಸೂರಜ್ ಅಂದರೆ ಏನ? ಸೂರ್ಯನಿಗೆ ಇನ್ನೊಂದು ಹೆಸರೇನಿದೆ? ರವಿಗೆ ಇನ್ನೊಂದು ಹೆಸರಿದೆ? ಭಾಸ್ಕರಿಗೆ ಇನ್ನೊಂದು ಹೆಸರಿದೆ? ದಿನಾಕರ. ಸರಿ, ಶುರು ಮಾಡುವ. ರಜತ್ ರವರಿಂದ 120ರಲ್ಲಿ ನೀವು ಇದ್ದೀರಿ. ಪುನಃ 100 ಮಾಡಲಿಕ್ಕೆ ಅವಕಾಶ ಇದೆ. 220 ನೀವು ಮಾಡಬಹುದು. ಅವರು 20ರಲ್ಲಿ ಇದ್ದಾರೆ. ಲೇಡೀಸ್ ಸರ್ ಫಸ್ಟ್ ಅಂತ ನಾನು ಹೇಳಿದೆ. ಬಹುಶಃ ನನ್ನ ಮಾತಿಗೆ ನೀವು ಪೈಪೋಟಿ ಕೊಡ್ತೀರಂತೇಳಿ ಭಾವಿಸ್ತೇನೆ ನಾನು. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬಂಗಾರದ ಜಿಂಕೆಯಾಗಿ ಬಂದ ರಾಕ್ಷಸ. ಬಂಗಾರದ ಜಿಂಕೆ, ಗೋಲ್ಡನ್ ಡಿಯರ್. ಮರೀಚ. ರೈಟ್. ಕೊಳಲು ಕವನ ಸಂಕಲನ ಬರೆದ ಕವಿ. ಕೊಳಲು. ಪಾಸ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ಪ್ರತಿಭಾ ಸಿಂಗ್ ಪಾಟೀಲ್. ರೈಟ್. ಎಕ್ಸ್ಪಾಂಡ್. ಅಮೂಲ್, AMUL. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ರೈಟ್. ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ. ಹೂ ಇಸ್ ದ ಹೆಲ್ತ್ ಮಿನಿಸ್ಟರ್ ಆಫ್ ಕರ್ನಾಟಕ? ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ. ಪಾಸ್. ಉತ್ತರ ಗೊತ್ತುಂಟು ಯಾವುದಾದ್ರು? ಮಿಸ್ ಆಳ್ವಾ. ಪ್ರೆಸಿಡೆಂಟ್ ಇತ್ತು. ಹೂ ಇಸ್ ದ ಫಸ್ಟ್ ಪ್ರೆಸಿಡೆಂಟ್? ಫಸ್ಟ್ ಪ್ರೆಸಿಡೆಂಟ್ ಇಸ್ ರಾಜೇಂದ್ರ ಪ್ರಸಾದ್. ವಾಟ್ ವಾಸ್ ಮೈ ಕ್ವಶನ್? ವಿಮೆನ್. ಪ್ರತಿಭಾ ಪಾಟೀಲ್. ಓಕೆ, ಗುಡ್. ದೇ ಆಲ್ಸೋ ಸೆಡ್ ರೈಟ್. ಓನ್ಲಿ ಒನ್. ಓಕೆ, ಈ ಪ್ರಶ್ನೆಗಳು ನಿಮಗೆ ಬಂದಿದ್ದರೂ ಕೂಡ ಇದರಲ್ಲಿ 20 ಅಂಕಗಳು ಮಾತ್ರ ಸಿಗ್ತಿತ್ತು ನಿಮಗೆ. ಎಸ್, ಬಂಗಾರದ ಜಿಂಕೆಯಾಗಿ ಬಂದ ರಾಕ್ಷಸ, ಗೋಲ್ಡನ್ ಡಿಯರ್, ಇದು ಸುಮಾರು ಸರಿ ಬರುತ್ತೆ. ತಾನಿಗೆ ಗೊತ್ತಿರಲಿಲ್ಲ. ಮಾರೀಚ ಎಂಬವನನ್ನು ರಾವಣ ಇಟ್ಕೊಂಡು ಬರ್ತಾನೆ ಬಂಗಾರದ ಜಿಂಕೆಯಾಗಿ. ಒಪ್ಪುವುದಿಲ್ಲ ಅವನು ಬರಲಿಕ್ಕೆ. ಕೊನೆಗೆ ರಾಮನ ಸತ್ತು ಅವನಿಗೆ ತಿಳಿಯುತ್ತದೆ. ಸಾಯುವಂಥ ಸಂದರ್ಭದಲ್ಲಿ ಬಾಣ ಬಿಡ್ತಾನೆ, ಗೋಲ್ಡನ್ ಜಿಂಕೆ ಅಂತೇಳಿ. ಬಾಣ ಬಿಡುವಾಗ ಅದು ರಕ್ಕಸನಾಗಿ ಸಾಯ್ತಾನೆ. ಸಾಯುವ ಮೊದಲು ರಾಮ, ಸೂರ್ಯ ಚಂದ್ರ ಇರುವಷ್ಟವರೆಗೆ ನಿನ್ನ ಹೆಸರು ಈ ಭೂಲೋಕದಲ್ಲಿ ಇರುತ್ತೆ, ನಂದು ಕೂಡ ಇರಬೇಕು ಅಂತ ಹೇಳ್ಕೊಳ್ತಾನೆ. ತನ್ನ ತಪ್ಪಿಗೆ, ತಾನು ಮಾಡದೇ ಇರುವಂಥ ತಪ್ಪಿಗೆ, ರಾವಣನಿಗೋಸ್ಕರ ನಾನು ಬಂದಿದ್ದೆ, ಅದು ಕೂಡ ನನ್ನಲ್ಲಿ ತಪ್ಪು ಕೇಳ್ತಾನೆ ಅಂತೇಳಿ ರಾಮ ಏನು ಮಾಡ್ತಾನೆ, ಅವನ ಆತ್ಮವನ್ನು ತೆಗೆದು ಸಮುದ್ರಕ್ಕೆ ಬಿಸಾಡ್ತಾನೆ. ಆ ದೇಶವೇ ಇವತ್ತು ಮಾರಿಷಸ್ ಎಂಬ ದೇಶ ದ್ವೀಪವಾಗಿ ಹುಟ್ಟುಕೊಳ್ಳುತ್ತದೆ ಅಂತ ಹೇಳಿ ಉಪಕಥೆಗಳು ಹೇಳ್ತವೆ. ಏನೂ ಇರಲಿ, ಮಾರಿಷಸ್ ಎಂಬುದು 90% ಇಂಡಿಯನ್ಸ್ನವರೇ ಒರಿಜಿನೇಟ್ ಅಲ್ಲಿದ್ದಾರೆ. ಕೊಳಲು ಆನ್ಸರ್ ಬರಲಿಲ್ಲ. ಇದು ಕೊಳಲು, ಪಾಂಚಜನ್ಯ, ನವಿಲು ಇದೆಲ್ಲ ಬರೆದದ್ದು ಯಾರು? ಕುವೆಂಪು. ಈಗ ಹೇಳಿದರೆ ಅಂಕಗಳು ಕೊಡಲಿಕ್ಕಾಗತ್ತಾ? ಕುವೆಂಪು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ನೀವು ಸರಿಯಾಗಿ ಹೇಳಿದಿರಿ. 20 ಅಂಕಗಳು ಮಾರೀಚನಿಗೆ, 40 ಅಂಕಗಳು ಆಯಿತು.
ಅಮೂಲ್ ವಿಸ್ತರಿಸಿದಿರಿ ಕರೆಕ್ಟಾಗಿ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಎಲ್ಲಿ, ಯಾರದು ಹೇಳ್ಬೋದಾ? ಯು ಆರ್ 10th ಸ್ಟ್ಯಾಂಡರ್ಡ್. ಆಸ್ಕಿಂಗ್. ಗುಜರಾತ್. ಸ್ಟಾರ್ಟೆಡ್ ಬೈ ಮ್ಯಾನ್ ಆಫ್ ವೈಟ್ ರೆವಲ್ಯೂಷನ್. ಪಬ್ಲಿಕ್ನಲ್ಲಿ ಬಂದರೆ ಹೀಗೆ ಮಾಡಿದರೆ ಹೇಗೆ ಅಣ್ಣ? ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ಪ್ರಾರಂಭ ಮಾಡಿದ್ದು, ಈಗ ಅದು ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ. ಸೌತ್ ಆಫ್ರಿಕಾದಲ್ಲಿ ಅಮೂಲ್ ಬಿಕರಿ ಆಗ್ತಾ ಉಂಟು. ಅಮೇರಿಕಕ್ಕೆ ಅದು ಹೋಗಿದೆ, 2 ರಾಜ್ಯಗಳಿಗೆ ಅದು ಹೋಗಿದೆ. ಸೊ ನಂದಿನಿ ಅದರ ಹಿಂದಿನಿಂದ ಹೋಗ್ತಾ ಉಂಟು. ನಂದಿನಿ ಮತ್ತು ಅಮೂಲನ್ನು ಮರ್ಜ್ ಮಾಡಲಿಕ್ಕೆ ನೋಡಿದರು, ಆದರೆ ಬಹಳ ಘೋರವಾದಂಥ ಪ್ರತಿಭಟನೆ ನಡೆಯಿತು, ಹಾಗಾಗಿ ಮರ್ಜ್ ಆಗಲಿಲ್ಲ ಅದು. ಸೊ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ ನಿಮ್ಗೆ ಆಗಲಿಲ್ಲ ಹೇಳಲಿಕ್ಕೆ. ಆರೋಗ್ಯ ಬೇಕು ನಮಗೆ. ದಿನೇಶ್ ಗುಂಡೂರಾವ್ ಮಂಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರು. ಸೊ ನಿಮಗೆ ಒಟ್ಟು ಅಂಕಗಳು ಇವೆ. ಮಾರೀಚ, ಪ್ರತಿಭಾ ಸಿಂಗ್ ಪಾಟೀಲ್, ಆನಂದ್ ಮಿಲ್ಕ್ ಯೂನಿಯನ್ 60 ಅಂಕಗಳು, ರೈಟ್? ಸೊ ಈ ರೌಂಡ್ನಲ್ಲಿ 60 ಅಂಕಗಳು ಸಿಗ್ತವೆ. ಆತ್ಮೀಯ ವೀಕ್ಷಕರೇ, ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಇದರಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಈ ರಸಪ್ರಶ್ನೆ ಕಾರ್ಯಕ್ರಮ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಈಗಿನ ಬಿಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276.
ಬ್ರೇಕ್ನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಇದ್ದಾರೆ ಡಾನ್ ಬಾಸ್ಕೋ ಇಲ್ಲಿನ ವಿದ್ಯಾರ್ಥಿನಿಯರು ಮತ್ತು ಇಂದ್ರಾಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಡುಪಿ ಇಲ್ಲಿಯ ವಿದ್ಯಾರ್ಥಿಗಳು. ಸೊ ಈಸ್ಟ್ ಆರ್ ವೆಸ್ಟ್, ಗರ್ಲ್ಸ್ ಆರ್ ದ ಬೆಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಬಾಯ್ಸ್ ಬೆಸ್ಟ್ ಆಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಇನ್ನೂ 2 ರೌಂಡ್ ಇದೆ. ಸೊ ಈ ರೌಂಡ್ನಲ್ಲಿ ಪಾಸ್ ಇಲ್ಲ, 50 ಅಂಕಗಳು ಸಿಗ್ತವೆ. ಆಡಿಯೋ ವಿಜುವಲ್ ರೌಂಡ್, ನಿಮ್ಗೆ ಕೆಲವು ಫೋಟೋಸ್ ಬರ್ತವೆ ಅಥವಾ ಕೆಲವು ಮ್ಯೂಸಿಕ್ ಬರುತ್ತೆ. ಯು ಟು ಐಡೆಂಟಿಫೈ. ವಿಲ್ ಸ್ಟಾರ್ಟ್ ಫ್ರಮ್ ಡಾನ್ ಬಾಸ್ಕೋ. ಆರ್ ಯು ರೆಡಿ? ಎಸ್, ನಿಮಗೆ ಬರುತ್ತೆ ಮೊದಲ ಸೌಂಡ್. ಎಸ್, ಏನಿದು ಸರ್ ಪ್ರಶ್ನೆನಾ? ಪ್ರಶ್ನೆ ಬೆಲ್. ಇದುವರೆಗೆ ಎಂತ ಮಾಡ್ತೀನಿ ನೀವು? ಈಗ ಎಂತ ಕೇಳಿದ್ರಿ? ಶುರು ಆಗುತ್ತಂತೇವಾ? ಅಲ್ಲ, ನಾನು ಬೇರೆ ಪ್ರಶ್ನೆಗೆ ಆನ್ಸರ್ ಮಾಡಿದ್ದೆ. ಅಲ್ಲ, ಈಗ ನೀವು ಕೇಳಿದ್ದು ಸೌಂಡ್ ಅಲ್ವಾ? ಹೌದು. ಯಾವುದರ ಸೌಂಡ್? ಬೆಲ್. ಆ ಬೆಲ್ ಅಂತ ನನ್ಗೂ ಗೊತ್ತುಂಟು. ಯಾವುದರ ಬೆಲ್? ಚರ್ಚ್ ಬೆಲ್. ಚರ್ಚ್ ಬೆಲ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಯುವರ್ ಆನ್ಸರ್ ಶುಡ್ ಬಿ ಅಕ್ಯುರೇಟ್. ಬೆಲ್ ಅಂತ ಹೇಳಿದ್ರೆ ಯಾವುದು? ಐಸ್ ಕ್ಯಾಂಡಿ ಅವನದ್ದ, ಮೀನವನದ್ದ, ಭಟ್ರದ್ದ, ದೇವಸ್ಥಾನದ್ದ, ಬಸವ ತರ್ತಾರಲ್ಲ ಅದರದ್ದ, ನಿಮ್ಮ ಮನೆಯ ಕಾಲ್ ಬೆಲ್ ಇದೆ ಅದಾ, ಹಳೆ ಗಡಿಯಾರಗಳಿರ್ತವೆ ಹೀಗೆ ಬಡಿತವೆ. ಚರ್ಚ್ ಬೆಲ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಕರೆಕ್ಟ್. ಎಸ್, ಈ ಪ್ರಶ್ನೆನೇ ಕೇಳ್ತಿದ್ದೇನಪ್ಪ. ಅವರು ನನಗೆ ಕೇಳಿದ ಮೇಲೆ ಇದು ಪ್ರಶ್ನೆ ಅಂತ ಕೇಳ್ತಾರೆ. ರಜತ್, ಪ್ರಶ್ನೆನೇ ಕೇಳ್ತಿದ್ದೇನೆ. ಟಿವಿ ಪರದೆಯನ್ನು ನೋಡಬೇಕು. ಇಲ್ಲಿ ಒಂದು ಮಾನ್ಯುಮೆಂಟ್ ಬರುತ್ತೆ, ಒಂದು ಐತಿಹಾಸಿಕ ಸ್ಥಳ ಬರುತ್ತೆ, ಯಾವುದಂತ ಹೇಳಿ. ಮೂವತ್ತು ಸೆಕೆಂಡ್ಗಳು ಮೀರ್ತಾ ಇವೆ. ಪಾಸ್ ಇಲ್ಲ, ನೇರವಾಗಿ 50 ಅಂಕಗಳು. ಇಲ್ಲದಿದ್ದರೆ ಉತ್ತರವನ್ನು 5, 4. ಅಶೋಕ ಸ್ತಂಭ. ಅಶೋಕ ಸ್ತಂಭ ಶಾಲೆಯ ಮುಂದೆ ಇಲ್ವಾ ಅಶೋಕ ಸ್ತಂಭ? ಅದು ಅಶೋಕ ಕಟ್ಟಿದ್ದು. ಅಶೋಕ ಕಟ್ಟಿದ್ದು, ಹಾಗೆ ಕಟ್ಟಿಸಿದ್ದು. ಊಟ ಆಯ್ತಾ ಅಂತ ಹೇಳುವಾಗ ಉಪ್ಪಿನಕಾಯಿ ಅಂತ ಹೇಳೋದು ನೀವು ಅಲ್ವಾ? ಅಲ್ಲಿ ಅನ್ನ ಇದೆ, ಸಾಂಬಾರು ಇದೆ, ಅದೆಲ್ಲ ಬೇಕಾದರೆ ಯೋಚನೆ ಮಾಡಿಕೊಳ್ಳಿ ಅಂತೇಳಿ. ಸೊ ಇದು ಉತ್ತರ ಬಾರದಿದ್ದರೆ ನಾವು ಪ್ರಶ್ನೆಯನ್ನು ಬಿಡಬಾರದು. ಉತ್ತರವನ್ನು ಬಾರದಿದ್ದರೆ ಅಂಕಗಳು ಎಷ್ಟು? ಇಫ್ ದೇರ್ ಈಸ್ ನೋ ಆನ್ಸರ್, ವಾಟ್ ಇಸ್ ದ ಸ್ಕೋರ್? ವಾಟ್ ಇಸ್ ದ ಮಾರ್ಕ್ಸ್? 0. ಓಕೆ. ಇಫ್ ಯು ಲೀವ್ ದ್ಯಾಟ್ ಕ್ವಶನ್, ವಾಟ್ ಇಸ್ ದ ಸ್ಕೋರ್? 0. ನೀವು ಏನೋ ಬರೆದ್ರಿ, ನನ್ನಂತವ ತಿದ್ದಿದ, ಏನೋ ಯೋಚನೆ ಮಾಡಿಕೊಂಡು. ತಪ್ಪಿದ್ರು ಕೆಲವೊಮ್ಮೆ ರೈಟ್ ಆಗಿ 1 ಮಾರ್ಕ್ ಸಿಗುವುದಿಲ್ವಾ? ಒಂದೊಂದು ಸೇರಿಯೇ 28, 35 ಆಗೋದಿಲ್ವಾ? ಹಾಗೆ ನೀವು ಪ್ರಯತ್ನ ಮಾಡೋದು ಒಳ್ಳೆಯದು. ಅಶೋಕ ಸರಿ, ಆದರೆ ನಮ್ಗೆ ಕೊಡಲಿಕ್ಕೆ ಬಿಡುವುದಿಲ್ಲ. ನಮ್ಮ ಸ್ಕೋರರ್ ಬಾರಿ ಸ್ಟ್ರಿಕ್ಟ್ ಇದ್ದಾರೆ. ಸೊ ಈಗ ಉತ್ತರಕ್ಕೋಸ್ಕರ ಅದು ಅಂಕಗೋಸ್ಕರ ಉತ್ತರ ಹೇಳೋದಲ್ಲ, ಈಗ ಟ್ರೈ ಮಾಡ್ಬೋದಾ? ಇಲ್ಲ, ಗೊತ್ತುಂಟಾದರೆ ಈಗ ಜೈನರ ಪ್ರಾರ್ಥನೆಗಳಿಗೆ ಬಸದಿ ಹೇಳ್ತಾರೆ. ಹಾಗಾದರೆ ಬೌದ್ಧರದ್ದು ಏನು? ಹಿ ವಾಸ್ ಅಂಬಾಸಿಡರ್ ಆಫ್ ಸ್ಪ್ರೆಡಿಂಗ್ ದ ಬುದ್ಧಿಸಮ್, ರೈಟ್? ಅವನ ಮಕ್ಕಳನ್ನೇ ಶ್ರೀಲಂಕಾಗೆಲ್ಲ ಕಳಿಸಿದ್ದ, ಸರಿಯಾ? ಸಾಂಚಿ ಸ್ತೂಪ 8ನೇ ತರಗತಿಯಾಗಿ ಸೂರ್ಯಕುಮಾರ್ ಯಾದವ್ 9ನೇಗೆ ಬಂದಿದ್ದಾರೆ. ಸೋಷಲ್ ಪುಸ್ತಕದಲ್ಲಿ ಚಿತ್ರ ಇದೆ. ಚಿತ್ರಕ್ಕೆ ನೀವು ಮೀಸೆ ಬಿಡಿಸ್ತೀರಿ, ಹಕ್ಕಿಗಳನ್ನು ಬಿಡಿಸ್ತೀರಿ, ಏನೇನು ಮಾಡ್ತಾ ಇದ್ದೀರಾ? ಚಿತ್ರ ಕೊಟ್ಟದೇ ಯಾಕೆ? ಟು ಸಿ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಸಾಂಚಿ ಸ್ತೂಪ. ಓಕೆ, ನೋ ಪ್ರಾಬ್ಲಮ್. ಈಗ ನೇರ ಪ್ರಶ್ನೆ ನಿಮಗೇನೆ. ಒಂದು ಸೌಂಡ್ ಬರುತ್ತೆ, ಕೇಳಿ. ಕಲೆಕ್ಟಿವ್ಲಿ ಇದಕ್ಕೆ ಏನು ಹೇಳ್ತಾರೆ? ನೀವು ತಲೆ ಅಲ್ಲಾಡಿಸೋದು ನನಗೆ ಅರ್ಥ ಆಯಿತು. ನೀವು ಈಗ ಶಹನಾಯಿ ಹೇಳ್ತೀರಾ ಅಂತೇಳಿ, ಹೌದಲ್ವಾ?
ನಾದಸ್ವರ. ನಾದಸ್ವರ ಒಂದೇ ಅಲ್ಲ, ಒಟ್ಟಿಗೆ ಏನು ಹೇಳ್ತಾರೆ ಇದಕ್ಕೆ? ಪಂಚವಾದ್ಯ. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಅದು ಅಷ್ಟು ಲೇಟ್ ಯಾಕೆ ಬಂತು? ಗೊತ್ತಿರಲಿಲ್ಲ, ಅಷ್ಟು ಡೌಟ್ ಇತ್ತು. ನಾನು ಪಾಸ್ ಹೇಳ್ತಿದ್ದೆ, ಆದರೆ ಪಾಸ್ ಇಲ್ಲಲ್ಲ ಈ ರೌಂಡ್ನಲ್ಲಿ. ಸೊ ಪಂಚವಾದ್ಯ ನಾನು ಹೇಳಿದೆ ಕಲೆಕ್ಟಿವ್ಲಿ ಅಂತೇಳಿ. ಎಲ್ಲಿ ಬರುತ್ತೆ ಇದು ಪಂಚವಾದ್ಯ? ಕೇರಳದಲ್ಲಿ ಒಂದು ಪಂಚವಾದ್ಯ ಅಂತ ಒಂದು ಬೇರೆ ಟೈಪ್ ಇದ್ದುಂಟು. ನೀನು ದೇವಸ್ಥಾನಕ್ಕೆ ಊಟಕ್ಕೆ ಮಾತ್ರ ಹೋದದ್ದು, ಆದರೆ ಆರತಿ ಎತ್ತುವಾಗ, ಮಂಗಳಾರತಿ ಎತ್ತುವಾಗ ಇನ್ನು ಹೋಗಲೇ ಇಲ್ವಾ ಅಂತೇಳಿ ಅಲ್ವಾ? ಅಲ್ಲಿ ಪಂಚವಾದ್ಯಗಳು ಇಲ್ವಾ? ಮೊದಲು ಮ್ಯಾನ್ಯುವಲ್ ಆಗಿ ಬಡಿಬೇಕಿತ್ತು 5 ಮಂದಿ, ಈಗ ಅದೊಂದು ಮಿಷನರಿ ಇದೆ. ಸೊ ಅದನ್ನು ಆನ್ ಮಾಡಿದರೆ ಈ 5 ವಾದ್ಯಗಳು ಒಮ್ಮೆಲೆ ಆಗ್ತವೆ, ಪಂಚವಾದ್ಯಗಳು. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಸೊ ವೆಲ್ ಟ್ರೈಡ್. ಈ ಟ್ರೈ ಮಾಡಬೇಕು. ಸೊ ಕೊನೆಯ ಪ್ರಶ್ನೆ ಡಾನ್ ಬಾಸ್ಕೋ ನಿಮಗೆ ಫಾರ್ 50 ಪಾಯಿಂಟ್ಸ್. ಹಿಯರ್ ಕಮ್ಸ್ ಆನ್ ಯುವರ್ ಟಿವಿ ಸ್ಕ್ರೀನ್. ಸನ್ ಟೆಂಪಲ್ ಸೂರ್ಯ ದೇವಾಲಯ. ನೀವು ಹೇಳುವುದು ಇಲ್ಲ, ಸ್ವಲ್ಪ ಮಿಸ್ಪ್ರೊನೌನ್ಸಿಯೇಷನ್ ಇರ್ಬೋದು. ಸಮ್ ವರ್ಡ್ಸ್ ಸೂರ್ಯದಲ್ಲಿ ಸರಿ ಅಲ್ವಾ? ಸೂರ್ಯ ಅಲ್ವಾ? ಉತ್ತರ ತಪ್ಪು. ಹೇಳ್ಬೋದಾ ರಜತ್? ಮಾರ್ಕ್ ಇಲ್ಲ. ಚೆನ್ನಕೇಶವ ಟೆಂಪಲ್ ಅಟ್ ಬೇಲೂರು. ರೈಟ್ ಆನ್ಸರ್, ಬಟ್ ನೋ ಮಾರ್ಕ್ಸ್. ಸೊ ವಿಷ್ಣುವರ್ಧನ, ರಾಜ ವಿಷ್ಣುವರ್ಧನ, ಹೊಯ್ಸಳರ ಕಾಂಟ್ರಿಬ್ಯೂಷನ್ ಇದು. ಹೊಯ್ಸಳಾಸ್, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದಿಸ್ ಲವ್ಲಿ ಟೆಂಪಲ್. ಈವನ್ ಟುಡೇ ಇಟ್ ಇಸ್ ದೇರ್, ಮೇಡ್ ಔಟ್ ಆಫ್ ರಾಕ್, ಕಲ್ಲಿನಿಂದ ಮಾಡಿದ್ದು. ಯಾವುದೇ ಸಿಮೆಂಟ್, ಯಾವುದೇ ಕಬ್ಬಿಣ ಉಪಯೋಗ ಮಾಡದೆ ಕಟ್ಟಿದಂಥ ದೇವಸ್ಥಾನ. ಭಾಳ ಅದ್ಭುತವಾಗಿದೆ, ನಕ್ಷತ್ರ ಶೇಪದಲ್ಲಿದೆ. ಬೇಲೂರು ಹಳೆಬೀಡು, ದಯವಿಟ್ಟು ಹೋಗಿ ಅಲ್ಲಿರುವಂಥ ದೇವಸ್ಥಾನಗಳನ್ನು ನೋಡಿ. ಯಾಕಂತ ಹೇಳಿದ್ರೆ ಅದು 6ನೇ 7ನೇ 5ನೇ ಶತಮಾನದಲ್ಲಿ ಕಟ್ಟಿದ್ದು. ತಲಕಾಡಿನಲ್ಲಿದೆ, ಬೇಲೂರಿನಲ್ಲಿದೆ, ಹಳೆಬೀಡಿನಲ್ಲಿದೆ, ಹಂಪಿಯಲ್ಲಿದೆ. ಇಂಥದ್ದೆಲ್ಲ ನಾವು ನೋಡ್ಕೊಡ್ಬೇಕು. ಯಾಕೆಂದರೆ ಇದು ಎಲ್ಲ ನಮ್ಮ ಏನು ಹೇಳ್ತೇವೆ, ನಮ್ಮ ಮಾನ್ಯುಮೆಂಟ್ಸ್, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಸಂಸ್ಕರಿಸಿ ಅಥವಾ ಬಹಳ ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಸುತ್ತಿನಲ್ಲಿ ಬಹುಶಃ ಡಾನ್ ಬಾಸ್ಕೋಗೆ 50 ಅಂಕಗಳು ಸಿಕ್ಕಿವೆ. ಚರ್ಚ್ ಬೆಲ್. ಓಕೆ, ಸೊ ನಿಮ್ಮದು 70 ಅಂಕಗಳಿವೆ. ಎಸ್. ಈ ಇಂದ್ರಳ್ಳಿಯವರು ಈ ಸುತ್ತಿನಲ್ಲಿ 50. ಮೊದಲ ಸುತ್ತಿನಲ್ಲಿ 120. ಒಟ್ಟಿಗೆ 220 ಆಯಿತು. ಮ್ಯಾಥ್ಸ್ನಲ್ಲಿ ಸ್ವಲ್ಪ ವೀಕಾ? 230 ಸಾರಿ. ಮೊದಲು 120, 120 ಮತ್ತೆ 50. ಎಷ್ಟು? ಮತ್ತೆ ಎಷ್ಟು? 50. ಓಕೆ, ಒಟ್ಟಿಗೆ 230. 230. ಎಸ್, ರೈಟ್ ಆನ್ಸರ್, 230. ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಕೊನೆಯ ಸುತ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು ಅಂತ ಹೇಳಿದೆ ನಾನು. ಇಲ್ಲಿ ಡೈರೆಕ್ಟ್ ಕ್ವಶನ್ಗೆ 80 ಅಂಕಗಳು ಸಿಗ್ತವೆ. ಡಾನ್ ಬಾಸ್ಕೋ 2 ರೈಟ್ ಆನ್ಸರ್ ಹೇಳಿದರೆ ನಿಮಗೆ 160 ಮಾರ್ಕ್ಸ್ ಸಿಗುತ್ತೆ. ಸಡನ್ ಪಾಸಿಗೆ 40 ಅಂಕಗಳು ಸಿಗ್ತವೆ. ಸೊ 230 ಸಡನ್ ಅಲ್ಲೇ ನಿಂತ್ಕೊಳ್ಬೋದು, ನೀವು ಮೇಲಕ್ಕೆ ಬರ್ಬೋದು, ಅಥವಾ ನೀವು ಅಲ್ಲೇ ನಿಂತ್ಕೊಳ್ಬೋದು, ನೀವು ನಿಮ್ಮನ್ನು ಜಾಸ್ತಿ ಮಾಡ್ಕೊಳ್ಬೋದು. ರೆಡಿ? ಎಸ್. ಪ್ರತಿ ಬ್ರ್ಯಾಂಡ್ಗೆ ಕೂಡ ಅದರದ್ದೇ ಆದಂಥ ಸಿಂಬಲ್ ಇದೆ. ಆ ಸಿಂಬಲ್ ನೋಡಿದ ಕೂಡಲೇ ನಿಮಗೆ ಇದು ಬ್ರ್ಯಾಂಡ್ ಅಂತ ಗೊತ್ತಾಗುತ್ತೆ. ಸರಿ? ಆ್ಯಪಲ್ ಅಂತ ಹೇಳುವಂಥದ್ದು ಅರ್ಧ ಕಚ್ಚಿ ತಿಂದದ್ದಲ್ವ? ಯಾರಿಗದು ಅರ್ಧ ತಿಂದು ಕೊಟ್ಟದುಂಟ? ಶಬರಿ ಮಾತ್ರ ಕೊಟ್ಟದ್ದು. ಯಾರಿಗೆ? ರಾಮನಿಗೆ. ಅದು ಸಿಹಿ ಉಂಟ ಅಂತೇಳಿ ರಾಮನಿಗೆ ಬೇಜಾರಾಗೋದು ಬೇಡ ಅಂತೇಳಿ ಕೊಟ್ಟದ್ದು. ಅದು ಅವಳ ಭಕ್ತಿ. ನಾವು ಯಾರಿಗೆ ಅರ್ಧ ತಿಂದು ಕೊಟ್ಟದ್ದುಂಟ? ಫ್ರೆಂಡ್ಸ್ನಲ್ಲಿ. ಅದು ಯಾವುದು? ಹುಡುಗಿಯರು ಕೊಡ್ತಾರೆ, ಮಾವಿನಕಾಯಿ ತಿಂದು ಮೆಲ್ಲ. ಇನ್ನು ಸೀಸನ್ ಶುರು ಅಲ್ವಾ? ನಿಮ್ಮ ಚರ್ಚಿನ ಪಕ್ಕದಲ್ಲೆಲ್ಲ ಉಂಟಾ ಮರಗಳು? ಉಂಟಾ ಮಾವಿನ ಮರಗಳು? ಉಂಟಾ ಚರ್ಚಿನ ಪಕ್ಕದಲ್ಲಿ ಅಥವಾ ಸ್ಮಶಾನದ ಪಕ್ಕದಲ್ಲಿ? ಗೊತ್ತಿಲ್ವಾ? ಮೂಡುಬಳ್ಳಿಯಲ್ಲಿ ಉಂಟಾ? ಚರ್ಚ್ ಪಕ್ಕದಲ್ಲಿ ಉಂಟು. ಸ್ಮಶಾನ ಪಕ್ಕದಲ್ಲಿ ಇಲ್ಲ. ನೋಡಬೇಕು ನೀವು. ಸ್ಮಶಾನಕ್ಕೆ ಬೇರೆಯನ್ನು ಕಳಿಸೋದು ಮಾತ್ರ ಅಲ್ಲ, ಸ್ಮಶಾನ ಹೋಗುವ ದಾರಿಯಲ್ಲಿ ಮೂಡುಬಳ್ಳಿಯಲ್ಲಿ ಕೂಡ ಉಂಟು, ಶಿರುವದಲ್ಲಿ ಕೂಡ ಉಂಟು. ಓಕೆ,
ಡೋಂಟ್ ವರೀಸ್. ಈಗ ನಿಮಗೇನೆ ಡಾನ್ ಬಾಸ್ಕೋ ಬಿ ರೆಡಿ. ನಿಮಗೊಂದು ಚಿತ್ರ ಬರುತ್ತೆ, ಆ ಚಿತ್ರ ನೋಡಿ ಬ್ರ್ಯಾಂಡನ್ನು ಐಡೆಂಟಿಫೈ ಮಾಡಬೇಕು, ಲೋಗೋವನ್ನು ಐಡೆಂಟಿಫೈ ಮಾಡಬೇಕು. ಯಾಕಂದರೆ ನಿಮ್ಮ ಸಂಸ್ಥೆಗೂ ಕೂಡ ಒಂದು ಲೋಗೋ ಇದೆ ಅಲ್ವಾ? ನಿಮ್ಮ ಸಂಸ್ಥೆ ಕೂಡ ಒಂದು ಲೋಗೋ ಇದೆ, ಪ್ರತಿ ಬ್ಯಾಂಕಿಗೂ ಇದೆ, ಪ್ರತಿ ಇನ್ಸ್ಟಿಟ್ಯೂಷನ್ಗಿದೆ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಯಾವುದೇ ಇನ್ಸ್ಟಿಟ್ಯೂಷನ್ಗೆ ನೀವು ಹೋಗಿ, ಯಾವುದೇ ನಮ್ಮ ದೈಜ್ ವರ್ಲ್ಡ್ನಲ್ಲಿ ಕೂಡ ನಮ್ಮ ಲೋಗೋ ಇದೆ. ಸೊ ಲೋಗೋವನ್ನು ಐಡೆಂಟಿಫೈ ಮಾಡಬೇಕು. ನಿಮ್ಮ ಟಿ ವಿ ಸ್ಕ್ರೀನ್ ನೋಡಿ. 80 ಅಂಕಗಳಿಗೆ ನೇರ ಪ್ರಶ್ನೆ. ಪೂಮಾ ರೈಟ್ ಆನ್ಸರ್. 80 ಪಾಯಿಂಟ್ಸ್. ನಿಮಗೆ ಉಡುಪಿ, ಇಂದ್ರಾಳಿ ಉಡುಪಿ. ದ ಕ್ವಶನ್ ಆನ್ ದ ಟಿವಿ ಸ್ಕ್ರೀನ್ ಫಾರ್ 80 marks. ಯೂನಿಯನ್ ಬ್ಯಾಂಕ್ ರೈಟ್ ಆನ್ಸರ್. 80 ಪಾಯಿಂಟ್ಸ್. ಈಗ ನೇರ ಪ್ರಶ್ನೆ ನಿಮಗೇನೆ, ಇಂದ್ರಳ್ಳಿ ನಿಮಗೇನೆ ನೋಡಿ. KFC ರೈಟ್ ಆನ್ಸರ್. 80 ಪಾಯಿಂಟ್ಸ್ ಫಾರ್ ಶಿರ್ವಾ, ಡಾನ್ ಬಾಸ್ಕೋ ಶಿರ್ವಾ. ಕರ್ನಾಟಕ ಬ್ಯಾಂಕ್ ರೈಟ್ ಆನ್ಸರ್. 80 ಪಾಯಿಂಟ್ಸ್. ನೋಡಿ 160 ಬಂತಲ್ಲ, 160 ಬಂತು. ಆದ್ರೆ ಅವರು 160 ಹೇಳಿದ್ರ ಅಂತ, ಸೊ ಅವ್ರು ಮುಂದೆ ಹೋದರು, ತೊಂದರೆ ಇಲ್ಲ. ನೋಡುವ, ಪೂಮಾದಲ್ಲಿ ಹೋಗುವಾಗ ಅದರ ಇಬ್ಬರು ಒಂದೇ ತಂದೆ, ಇಬ್ಬರು ಮಕ್ಕಳು. ಒಬ್ಬ ನೈಕ್ ಅಂತೇಳಿ ಪ್ರಾರಂಭ ಮಾಡ್ತಾನೆ, ಒಬ್ಬ ಪೂಮಾ ಅಂತ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅವರಲ್ಲಿ ಡಿಫರೆನ್ಸಸ್ ಒಪಿನಿಯನ್ ಆಗುತ್ತೆ, ಅವರ ಫುಟ್ವೇರ್ಸ್ಗಳು ಚೇಂಜ್ ಆಗ್ತವೆ. ಬೋತ್ ಆರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಟುಡೇ. ಯೂನಿಯನ್ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ ಆಗಿದೆ. ಒಂದು 2 ವರ್ಷದ ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಇತ್ತು, ಆಮೇಲೆ ಅದು ಮರ್ಜ್ ಆಯಿತು ಯೂನಿಯನ್ನೊಂದಿಗೆ. ಆಮೇಲೆ ನಮ್ಮದು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಸಣ್ಣದಾಗಿತ್ತು, ಈಗ ಇಲ್ಲ, ಯೂನಿಯನ್ ಬ್ಯಾಂಕ್ ಆಗಿದೆ. ಸೊ ನಾವು ನಮ್ಮತನವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಕರಾವಳಿಯಲ್ಲಿ ಹುಟ್ಟಿದಂಥ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಈಗ ಯೂನಿಯನ್ ಬ್ಯಾಂಕ್ ಆಗಿದೆ. KFC ನೀವು ಹೇಳಿದ್ರಿ, ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಅದರದ್ದು. ಹೂ ಇಸ್ ದ ಫೌಂಡರ್ ಆಫ್ KFC, ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸಣ್ಣದಾಗಿ ಸ್ಟಾರ್ಟ್ ಮಾಡಿದ ಉದ್ಯಮ ಆಫ್ಟರ್ ಈಸ್ ರಿಟೈರ್ಮೆಂಟ್. ಅವರ ರೆಸಿಪಿಯನ್ನು ಮನೆಗೆ ಮಾರಲಿಕ್ಕೆ ನೋಡಿದ್ರು ಯಾರು ಕೂಡ ತೆಗೆದುಕೊಳ್ಳಿಲ್ಲ. ಒನ್ ಡೇ ಹಿ ಹ್ಯಾಸ್ ಬಿಕಮ್ ದ ಗ್ರೇಟ್ ಪರ್ಸನ್. ಅವರ ತಂಗಿಯ ಒಡವೆಗಳನ್ನು ಅಡವಿಟ್ಟುಕೊಂಡು ಒಂದು ಸಣ್ಣ ಗಾಡಿ ಹಾಕ್ತಾರೆ, ಪಾನಿಪುರಿಯ ಸ್ಟಾಲ್ ಹಾಕಿದಾಗೆ. ಇವತ್ತು ಸರಿಸುಮಾರು 102 ದೇಶಗಳಲ್ಲಿ KFC ವಿಸ್ತರಿಸಿದೆ. ನಮ್ಮ ಉಡುಪಿಯಲ್ಲಿ ಕೂಡ ಇದೆ. ಅದರಲ್ಲಿ ಸಿಗುವಂಥ ಕೋಳಿ ಅಮೇರಿಕದಿಂದ ಓಡಿಕೊಂಡು ಬರುವುದಿಲ್ಲ, ನಮ್ಮದೇ ಕೋಳಿ, ಇಲ್ಲಿಯದ್ದೇ ನೀರು, ಇಲ್ಲಿಯದ್ದೇ ಕೋಳಿ, ಇಲ್ಲಿಯದ್ದೇ ಮಸಾಲೆ. ಆದರೆ ಅವರ ರೆಸಿಪಿಯನ್ನು ಅದು ಹೇಗೆ ತಯಾರು ಮಾಡ್ತಾರೆ ಎಂಬುದು ಇಷ್ಟರವರೆಗೆ ಅಲ್ಲಿ ಕೆಲಸ ಮಾಡುವವರಿಗೆ ಕೂಡ ಗೊತ್ತಿಲ್ಲ. ಸೊ ದೇ ಹ್ಯಾವ್ ಮೇಂಟೈನ್ ದ ಸೀಕ್ರೆಸಿ ಆಫ್ ದ್ಯಾಟ್. ದಟ್ ಈಸ್ ದ ಸೀಕ್ರೆಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಕರ್ನಾಟಕ ಬ್ಯಾಂಕ್ ಸೇಮ್ ಲೈಕ್ ನ್ಯಾಷನಲ್ಸ್ ಬ್ಯಾಂಕ್, ನಮ್ಮದೇ ಕರಾವಳಿಯಲ್ಲಿ ಹುಟ್ಟಿದ್ದು. ಅದರ ಹೆಡ್ ಆಫೀಸ್ ಇರುವುದೇ ಮಂಗಳೂರಿನಲ್ಲಿ. ಸೊ ಎಲ್ಲ ಕರ್ನಾಟಕ ಬ್ಯಾಂಕ್ ಏನಿದೆ ಅದು AC ಆಗಿದೆ. ಇವತ್ತು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಆದರೆ ಅದು ಇಷ್ಟರವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ, ಆದರೆ ರಾಷ್ಟ್ರೀಕೃತ ಬ್ಯಾಂಕಿನಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಸರ್ವಿಸನ್ನು ಕೊಡ್ತಾ ಇದೆ. ಸೊ ನಿಮ್ಮ ಟೋಟಲ್ ಅಂಕಗಳು ಇವೆ. ಇಂದ್ರಾಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಡುಪಿ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ನಿಮ್ಮ ಟೋಟಲ್ ಅಂಕಗಳಿವೆ 390. ಕಂಗ್ರ್ಯಾಚುಲೇಷನ್ಸ್. ಸೊ ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರ್ವಾ ಮೊದಲು ಏನಿಲ್ಲ, ಮತ್ತೆ ಸ್ಲೋ ಬಂತು. ಇನ್ನೊಂದು ರೌಂಡ್ ಇದ್ದರೆ ಗ್ಯಾರಂಟಿ ಮುಂದೆ ಬರ್ತಿದ್ರೆ ಅಂತ. ಅದು ನಮಗೆ ಸಮಯದ ಅವಕಾಶ ಇಲ್ಲ, ಅಷ್ಟು ಇದ್ದ ಸಮಯದಲ್ಲಿ ಇಷ್ಟೆಲ್ಲ ರೌಂಡನ್ನು ಮಾಡಿದ್ದೇವೆ. ಸೊ ನಿಮ್ಮ ಟೋಟಲ್ ಅಂಕಗಳಿವೆ 230. ಸೊ ಯು ಆರ್ ಎಟ್ 20, ನಾವು ವಿ ಕೇಮ್ ಎಟ್ 230. ದಟ್ಸ್ ಅ ಸ್ಪಿರಿಟ್. ಸೊ ಇಲ್ಲಿಗೆ ನೀವು ನಿರಾಶೆ ಆಗಬೇಕಾಗಿಲ್ಲ. ಸೊ ನಿಮಗಿಂತ ಕಡಿಮೆ ಅಂಕಗಳನ್ನು ಪಡೆದವರು ಹಿಂದಕ್ಕೆ ಹೋಗ್ತಾರೆ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ ಫಾರ್ ದ ನೆಕ್ಸ್ಟ್ ರೌಂಡ್. ಇನ್ನೊಂದು ರೌಂಡಿಗೆ ನೀವು ಬರಲೇಬೇಕು, ಅದನ್ನು ವಿನ್ನಾಗಿ ನೀವು ಫೈನಲ್ಗೆ ಸೆಮಿಫೈನಲ್ಗೆ ಬರಲೇಬೇಕು ಅಂತ ಹೇಳ್ಕೊಳುತ್ತಾ, ಬಹಳ ಒಳ್ಳೆಯದಾಗಿ ಪ್ರಯತ್ನವನ್ನು ಪಟ್ಟಿದ್ದೀರಿ, ಬಹಳ ಒಳ್ಳೆಯದಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ಉತ್ತರವನ್ನು ಹೇಳಿದ್ದೀರಿ. ಸೊ ನಿಮ್ಮ ಸಂಸ್ಥೆಗಳಿಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮನ್ನು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮಗೆ ಕಳಿಸಿಕೊಟ್ಟಿದ್ದಾರೆ. ತಮಗೆಲ್ಲರೂ ಕೂಡ ವಂದನೆಗಳು. ಸೊ ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2. ಮುಂದಿನ ಒಂದು ಎಪಿಸೋಡ್ನಲ್ಲಿ ಮತ್ತೆ 2 ತಂಡಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜ್ ವರ್ಲ್ಡ್ 247. ನಮಸ್ಕಾರ.